ನಮಸ್ಕಾರ ವೀಕ್ಷಕರೇ. ಭಾರತದ ಇತಿಹಾಸದಲ್ಲೇ ಐತಿಹಾಸಿಕ ಕ್ಷಣಕ್ಕೆ ಇಂದು ದೇಶ ಸಾಕ್ಷಿಯಾಗಿದೆ. ಭಾರತೀಯರಿಗೆ ಮಾರಕವಾಗಿದ್ದ ವಕ್ಫ್ ಬೋರ್ಡ್ನ ಅಕ್ರಮ ನಿಯಮಗಳಿಗೆ ಬ್ರೇಕ್ ಬಿದ್ದಿದೆ. ಬಹು ನಿರೀಕ್ಷಿತ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಕೊನೆಗೂ ಲೋಕಸಭೆಯಲ್ಲಿ ಮಂಡನೆಯಾಗಿದ್ದು ಪಾಸ್ ಆಗೋದೊಂದೇ ಬಾಕಿ ಇದೆ. ಪ್ರಮುಖವಾಗಿ ಭಾರತೀಯರ ಜೀವ ಹಿಂಡ್ತಾ ಇದ್ದ ಸೆಕ್ಷನ್ 40ಕ್ಕೆ ಬ್ರೇಕ್ ಬಿದ್ದಿದೆ. ಭಾರತದ ಒಳಗೆ ಭಾರತೀಯರನ್ನ ರಕ್ಷಿಸೋದಕ್ಕೆ ಒಂದು ಬಿಲ್ ಪಾಸ್ ಮಾಡಬೇಕು ಅಂದ್ರೆ ಅದಕ್ಕೆ ಭಾರತದಲ್ಲೇ ವಾಸಿಸ್ತಾ ಇರೋ ಕೆಲ ಕ್ರಿಮಿಗಳಿಂದ ಎಷ್ಟೆಲ್ಲ ತೊಡಕು ಬರುತ್ತೆ ಅನ್ನೋದನ್ನ ಇವತ್ತು ಇಡೀ ಪ್ರಪಂಚವೇ ನೋಡಿದೆ. ವಕ್ಫ್ ಬಿಲ್ ಮಂಡನೆಗೂ ಮುನ್ನ ಲೋಕಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತು. ಬಿಜೆಪಿ ನಾಯಕರು ಈ ಬಿಲ್ ಯಾಕೆ ಮುಖ್ಯವಾಗುತ್ತೆ ಅಂತ ಬಿಡಿಸಿ ತಿಳಿ ಹೇಳೋ ಪ್ರಯತ್ನ ಮಾಡಿದ್ರೆ, ಇತ್ತ ವಿಪಕ್ಷ ನಾಯಕರು ಕೂಗಾಟ, ಚೀರಾಟ ಹಾಗೂ ಅಸಂಬದ್ಧ ಹೇಳಿಕೆಗಳನ್ನ ನೀಡಿ ಅಡ್ಡಗಾಲು ಹಾಕೋದಕ್ಕೆ ಯತ್ನಿಸಿದ್ರು. ಹಾಗಿದ್ರೆ ಲೋಕಸಭೆಯಲ್ಲಿ ಏನೆಲ್ಲ ಆಯ್ತು, ಈ ಬಿಲ್ ಜಾರಿಯಿಂದ ಭಾರತೀಯರಿಗೆ ಹೇಗೆಲ್ಲ ಸಹಾಯ ಆಗುತ್ತೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳಾಗಿವೆ. ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಆದ್ರೆ ಅದರಿಂದ ಭಾರತೀಯರು 100ಕ್ಕೆ 100 ಚೆನ್ನಾಗಿದ್ದಾರಾ ಅಂತ ಕೇಳಿದ್ರೆ ತಕ್ಷಣಕ್ಕೆ ಉತ್ತರ ಕೊಡೋದು ಬಹಳ ಕಷ್ಟ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ ವೀರರಿಂದ ಆನೆಯಂತಹ ಕಂಟಕವನ್ನ ಕಳೆದುಕೊಂಡ್ವಿ. ಆದರೆ ಜಿಗಣೆಯಂತಹ ಸಾವಿರಾರು ಸಮಸ್ಯೆಗಳು ಇನ್ನೂ ಭಾರತೀಯರ ರಕ್ತವನ್ನ ಹೀರ್ತಾನೇ ಇದೆ. ಈ ಪೈಕಿ ಒಂದಾಗಿದ್ದ ವಕ್ಫ್ ಬೋರ್ಡ್ ಅಕ್ರಮಗಳಿಗೆ ಇಂದು ಬ್ರೇಕ್ ಬಿದ್ದಿದೆ. ಹಲವು ಸಲ ಎಡವಿದ ಬಳಿಕ ಈ ಬಾರಿ ಎಲ್ಲಾ ರೀತಿಯಲ್ಲೂ ತಯಾರಿ ಮಾಡಿಕೊಂಡೆ ಅಖಾಡಕ್ಕೆ ಇಳಿದಿದ್ದ ಮೋದಿ ಅಂಡ್ ಟೀಮ್ ಸದನದಲ್ಲಿ ಆತ್ಮವಿಶ್ವಾಸದಿಂದ ಹಾಜರಾಗಿದ್ರು. ಗದ್ದಲ ಗಲಾಟೆಗಳ ನಡುವೆ ಬಹು ನಿರೀಕ್ಷಿತ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಆಗಿದೆ. ಇನ್ನೇನಿದ್ರೂ ಪಾಸ್ ಆಗೋದೊಂದೇ ಬಾಕಿ ಇರೋದು. ಅಂದ್ಹಾಗೆ ವಕ್ಫ್ ಬೋರ್ಡ್ ಅನ್ನೋ ಹೆಸರು ಕೇಳಿದ್ರೆ ಭಾರತೀಯರು ಬೆಚ್ಚಿ ಬೀಳೋದಕ್ಕೆ ಕಾರಣ ಆಗ್ತಾ ಇದ್ದಿದೆ ಅದರಲ್ಲಿ ಸೆಕ್ಷನ್ 40 ಇದ್ದಿದ್ದು. ಈಗ ಅದನ್ನೇ ತೆಗೆದು ಹಾಕಲಾಗಿದೆ. ಈ ಸೆಕ್ಷನ್ 40 ಪ್ರಕಾರ ಯಾವ್ದಾದ್ರೂ ಒಂದು ಜಾಗವನ್ನ ವಕ್ಫ್ ಬೋರ್ಡ್ ನಮ್ಮದು ಅಂತ ಡಿಕ್ಲೇರ್ ಮಾಡಿಬಿಟ್ರೆ ಮುಗಿದೇ ಹೋಯ್ತು. ಯಾವ ಕೋರ್ಟ್ಗೆ ಹೋದ್ರೂ ಆ ಜಾಗವನ್ನ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಈ ರೀತಿ ಕಾನೂನನ್ನ ದುರುಪಯೋಗ ಪಡ್ಕೊಂಡು ಸಾವಿರಾರು ಸರ್ಕಾರಿ, ಅರಣ್ಯ ಹಾಗೂ ಖಾಲಿ ಜಾಗಗಳನ್ನ ವಕ್ಫ್ ಬೋರ್ಡ್ ವಶಪಡಿಸಿಕೊಂಡಿರೋ ಆರೋಪ ಇದೆ. ಎಷ್ಟೋ ಹಳ್ಳಿಗಳು, ಪುರಾತನ ದೇವಸ್ಥಾನಗಳಿರೋ ಜಾಗಗಳು, ಐತಿಹಾಸಿಕ ಕಟ್ಟಡಗಳು ಇರೋ ಜಾಗಗಳು ಇದೆಲ್ಲವನ್ನು ಹೀಗೆ ಕ್ಲೈಮ್ ಮಾಡ್ತಾ ಬಂದಿದ್ರು ಅನ್ನೋ ಆರೋಪ ಇದೆ. ಅಂದಹಾಗೆ ಈ ಡೇಂಜರಸ್ ಆಪರ್ಚುನಿಟಿಯನ್ನ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಈಗ ನೂತನ ಬಿಲ್ನಲ್ಲಿ ಸೆಕ್ಷನ್ 40 ಸ್ಕ್ರಾಪ್ ಮಾಡಿರೋದು ಎಲ್ಲರ ಸಂತಸಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಇದಕ್ಕೂ ಮುನ್ನ ಸದನದಲ್ಲಿ ವಕ್ಫ್ ಬಿಲ್ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದು ಸಚಿವ ಕಿರಣ್ ರಿಜಿಜು. ಈ ಬಿಲ್ ಯಾಕೆ ಅತ್ಯಗತ್ಯ ಅನ್ನೋದನ್ನ ಸವಿವರವಾಗಿ ರಿಜಿಜು ಬಿಚ್ಚಿಡ್ತಾ ಹೋದ್ರು. ಗದ್ದಲದ ಮಧ್ಯೆಯೂ ಬಿಲ್ ಮಂಡನೆ ಮಾಡಿ ಮಾತನಾಡೋ ರಿಜಿಜು, ನಾವು ಮಸೂದೆಯನ್ನ ಮಂಡಿಸದೇ ಇದ್ರೆ ಸಂಸತ್ತಿನ ಕಟ್ಟಡವನ್ನು ವಕ್ಫ್ ಆಸ್ತಿ ಅಂತ ಹೇಳ್ಕೊಳ್ತಾ ಇದ್ರು ಅಂತ ಟಾಂಗ್ ಕೊಟ್ರು. 1970ರಿಂದ ದೆಹಲಿಯಲ್ಲಿ ನಡೀತಾ ಇರೋ ಈ ಪ್ರಕರಣ ಸಿಜಿಒ ಕಾಂಪ್ಲೆಕ್ಸ್ ಮತ್ತು ಸಂಸತ್ತಿನ ಕಟ್ಟಡ ಸೇರಿದಂತೆ ಹಲವಾರು ಆಸ್ತಿಗಳನ್ನ ಒಳಗೊಂಡಿತ್ತು. ದೆಹಲಿ ವಕ್ಫ್ ಮಂಡಳಿ ಇವುಗಳನ್ನ ವಕ್ಫ್ ಆಸ್ತಿ ಅಂತ ಹೇಳ್ಕೊಂಡಿತ್ತು. ಈ ಪ್ರಕರಣ ನ್ಯಾಯಾಲಯದಲ್ಲಿತ್ತು. ಆದ್ರೆ ಆ ಸಮಯದಲ್ಲಿ ಯುಪಿಎ ಸರ್ಕಾರ 123 ಆಸ್ತಿಗಳನ್ನ ಡಿನೋಟಿಫೈ ಮಾಡಿ ವಕ್ಫ್ ಮಂಡಳಿಗೆ ಹಸ್ತಾಂತರ ಮಾಡಿತ್ತು. ನಾವು ಇಂದು ಈ ತಿದ್ದುಪಡಿಯನ್ನ ಪರಿಚಯಿಸದೇ ಇದ್ದಿದ್ರೆ ನಾವು ಕುಳಿತಿರೋ ಸಂಸತ್ನ ಕಟ್ಟಡವನ್ನು ಕೂಡ ವಕ್ಫ್ ಆಸ್ತಿ ಅಂತ ಹೇಳ್ಕೊಳ್ಳೋ ಸಾಧ್ಯತೆ ಇತ್ತು. ಪ್ರಧಾನಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರದೇ ಇದ್ದಿದ್ರೆ ಹಲವಾರು ಆಸ್ತಿಗಳನ್ನ ಡಿನೋಟಿಫೈ ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈಗ ವಕ್ಫ್ ಬಿಲ್ ಹೆಸರನ್ನ ಉಮೀದ್ ಅಂತ ಚೇಂಜ್ ಮಾಡಿರೋದು. ಇದಕ್ಕೆ ಕಾರಣ ಕೊಟ್ಟಿರೋ ರಿಜಿಜು, ಉಮೀದ್ ಅನ್ನೋದು ಹೊಸ ಭರವಸೆಯ ಸಂಕೇತ. ಯೂನಿಫೈಡ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಡೆವಲಪ್ಮೆಂಟ್ ಈ ಹೊಸ ಹೆಸರಿನ ಅರ್ಥ ಅಂತ ಹೇಳಿದ್ರು. ಇದನ್ನ ಮುಸ್ಲಿಂ ವಿರೋಧಿ ಅಂತ ಬಿಂಬಿಸ್ತಾ ಇದ್ದ ವಿಪಕ್ಷಗಳಿಗೆ ಟಕ್ಕರ್ ಕೊಡೋ ರಿಜಿಜು, ಈ ಬಿಲ್ ಜಾರಿಗೆ ಬಂದ ನಂತರ ಮುಸ್ಲಿಮರು ಯೋಚಿಸುವ ರೀತಿಯ ಬದಲಾವಣೆ ಆಗುತ್ತೆ. ಆ ಸಮುದಾಯ ದೊಡ್ಡ ಮಟ್ಟದಲ್ಲಿ ಈ ಬಿಲ್ ಅನ್ನ ಸ್ವಾಗತಿಸುತ್ತೆ. ವಿರೋಧ ಪಕ್ಷಗಳು ಪ್ರತಿರೋಧ ತೋರಿಸಬೇಕು ಅನ್ನೋ ಕಾರಣಕ್ಕೆ ಈ ಬಿಲ್ ಅನ್ನ ವಿರೋಧಿಸ್ತಾ ಇವೆ ಅಂತ ಕಿಡಿಕಾರಿದ್ರು. ಈಗಿರೋ ಎಲ್ಲಾ ಪದ್ಧತಿಗಳನ್ನ ತೆಗೆದು ಆಮೂಲಾಗ್ರವಾಗಿ ಬದಲಾವಣೆಗಳನ್ನ ತರೋದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. ಶಿಯಾ, ಸುನ್ನಿ ಸೇರಿದಂತೆ ಮುಸ್ಲಿಂ ಸಮುದಾಯದ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ಹೋಗೋ ಕೆಲಸವನ್ನ ಮಾಡಲಿದ್ದೇವೆ. ಮುಸ್ಲಿಂ ನಿಯೋಗ ನನ್ನ ಮನೆಗೆ ಬಂದು ಈ ಬಿಲ್ ಬಗ್ಗೆ ಪ್ರಶಂಸೆಯ ಮಾತುಗಳನ್ನ ಆಡ್ತಿದ್ದಾರೆ ಅಂತ ಕಿರಣ್ ರಿಜಿಜು ಸರ್ಕಾರದ ಕ್ರಮವನ್ನ ಸಮರ್ಥಿಸಿಕೊಂಡ್ರು. ಇನ್ನು ವಿಪಕ್ಷಗಳೆಲ್ಲವೂ ಇದನ್ನ ಬಲವಾಗಿ ವಿರೋಧಿಸಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ರಿಂದ ಅವರಿಂದಲೂ ಒಂದಷ್ಟು ಆರೋಪ, ಆಕ್ರೋಶಗಳು ವ್ಯಕ್ತವಾದವು. ಬಿಜೆಪಿ ನಾಯಕರು ಮಾತನಾಡೋ ವೇಳೆಯಲ್ಲಿ ಕೂಗಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದ ವಿಪಕ್ಷ ನಾಯಕರು ನಂತರ ಒಬ್ಬೊಬ್ಬರಾಗಿ ಎದ್ದು ನಿಂತು ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ವಿವಾದಾತ್ಮಕ ನಾಯಕ ಗೌರವ್ ಗೊಗೊಯ್ ವಕ್ಫ್ ಬಿಲ್ ಅನ್ನ ವಿರೋಧಿಸೋದಕ್ಕೆ ಅನಾವಶ್ಯಕವಾಗಿ ರಾಮ ಮಂದಿರ ವಿಚಾರವನ್ನ ಎಳೆದು ತಂದ್ರು. ರಾಮ ಮಂದಿರ ಅಸಂವಿಧಾನಿಕ ಅಂತ ಹೇಳಿ ಹೊಸ ಕಾಂಟ್ರವರ್ಸಿ ಮಾಡಿದ್ರು. ಇನ್ನೊಂದೆಡೆ ಬಂಗಾಳದ ಟಿಎಂಸಿ ನಾಯಕ ಕಲ್ಯಾಣ್ ಬ್ಯಾನರ್ಜಿ ನಿರೀಕ್ಷೆಯಂತೆಯೇ ಓಲೈಕೆ ಸಮುದಾಯದ ಪರ ನಿಂತಿದ್ರು. ಇಸ್ಲಾಂ ಒಂದು ಆಧುನಿಕ ಹಾಗೂ ಪ್ರಗತಿಪರ ಧರ್ಮ. ವಕ್ಫ್ ಆಸ್ತಿಗಳು ಅವರಿಗೆ ಬೆನ್ನೆಲುಬಾಗಿದೆ. ಅವರಿಗೆ ಅವರ ಆಂತರಿಕ ವಿಚಾರಗಳನ್ನ ನಿರ್ಧಾರ ಮಾಡೋ ಹಕ್ಕಿದೆ ಅಂತ ಹೇಳಿದ್ರು. ಇದನ್ನ ಕೇಳಿಸ್ಕೊಂಡಿರೋ ಜನರು ಇವರಿಗೆ ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ಅವರ ಆಂತರಿಕ ವಿಚಾರಗಳನ್ನ ಅವರು ನಿರ್ಧಾರ ಮಾಡ್ಕೊಳ್ಳಿ ಸರಿ,
ಆದ್ರೆ ಭಾರತದ ಜಾಗಗಳನ್ನ ಬೇಕಾಬಿಟ್ಟಿ ಕಬ್ಜಾ ಮಾಡೋದು ಯಾಕೆ ಅಂತ. ಇನ್ನು ಅಷ್ಟೊಂದು ಪಾಪ್ಯುಲರ್ ಅಲ್ಲದೆ ಇರೋ ವಿಪಕ್ಷ ನಾಯಕರೇ ತೋಚಿದ್ದನ್ನ ಹೇಳಿ ವಿರೋಧ ವ್ಯಕ್ತಪಡಿಸುವಾಗ ಅಖಿಲೇಶ್ ಯಾದವ್ ಹೇಗೆ ತಾನೇ ಸೈಲೆಂಟ್ ಆಗಿರೋದಕ್ಕಾಗತ್ತೆ. ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಬಂದ್ರು. ತೀರಾ ಮಾತಾಡ್ತಾ ಇದ್ದ ಹಾಗೆ ಅವರ ತಂದೆ ಕರ ಸೇವಕರ ಮೇಲೆ ಫೈರಿಂಗ್ ಮಾಡಿಸಿ ಕೊಲ್ಲಿಸಿರೋ ವಿಚಾರ ಕೂಡ ಮುಂದೆ ಬಂದು ಮಾರ್ದನಿಸುತ್ತೆ. ಇದಕ್ಕೆ ಉತ್ತರಿಸೋ ಅಖಿಲೇಶ್ ಹಿಂದೂ ಸಮುದಾಯದ ಒಳಿತಿಗಾಗಿ ಒಂದಷ್ಟು ಡಿಸಿಷನ್ ತಗೊಂಡಿದ್ವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಫೈರಿಂಗ್ ಮಾಡಿಸಿ ಕೊಂದಿದ್ದನ್ನ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದು ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಇಷ್ಟಕ್ಕೂ ಸುಮ್ಮನಾಗದೆ ಬಿಜೆಪಿ ವಿರುದ್ಧ ಕಿಡಿಕಾರೋ ಅಖಿಲೇಶ್, ದೊಡ್ಡ ರಾಜಕೀಯ ಪಕ್ಷ ಅಂತ ಹೇಳ್ಕೊಳ್ತೀರಾ, ನಿಮ್ಮ ಪಕ್ಷಕ್ಕೆ ಅಧ್ಯಕ್ಷರನ್ನ ಆರಿಸೋದಕ್ಕೆ ಇನ್ನೂ ಆಗಿಲ್ವಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಗೃಹ ಸಚಿವ ಅಮಿತ್ ಶಾ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಉತ್ತರ ಕೊಟ್ಟಿದ್ದಾರೆ. ನೀವು ವಿಪಕ್ಷಗಳು ಕುಟುಂಬದ 5 ಜನರ ಜೊತೆ ಕೂತ್ಕೊಂಡು ಅಧ್ಯಕ್ಷ ಯಾರು ಅಂತ ಡಿಸೈಡ್ ಮಾಡ್ಬೋದು, ಆದ್ರೆ ನಮ್ದು ಹಾಗಾಗೋದಿಲ್ಲ. ಬಿಜೆಪಿ ಫ್ಯಾಮಿಲಿ ಪಕ್ಷ ಅಲ್ಲ. ನಮ್ಮಲ್ಲಿ 12ರಿಂದ 13 ಕೋಟಿ ಸದಸ್ಯರಿದ್ದಾರೆ. ಹೀಗಾಗಿ ಕೋಟ್ಯಂತರ ಕಾರ್ಯಕರ್ತರ ಅಭಿಪ್ರಾಯ ಮುಖ್ಯವಾಗುತ್ತೆ. ಆದ್ರಿಂದ ಅಧ್ಯಕ್ಷರ ಆಯ್ಕೆಗೆ ಸಮಯ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ದುರಂತ ಏನಂದ್ರೆ ಇದನ್ನ ಕೇಳಿಸ್ಕೊಂಡು ಖುದ್ದು ಅಖಿಲೇಶ್ ನಕ್ಕಿದ್ದಾರೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಅಖಿಲೇಶ್ ಸೇರಿ ಎಲ್ಲಾ ಪ್ರಾದೇಶಿಕ ಪಕ್ಷಗಳ ಮರ್ಯಾದೆ ಹರಾಜಾದಂತಾಗಿದೆ. ಸುದೀರ್ಘ ಅವಧಿಯ ಕಾಲ ನಡೆದ ಈ ಚರ್ಚೆಯಲ್ಲಿ ಬಹುತೇಕ ಎಲ್ಲಾ ಪಕ್ಷಗಳ ನಾಯಕರು ಎಕ್ಸ್ಪೋಸ್ ಆಗಿದ್ದಾರೆ. ಅಚ್ಚರಿ ಏನಂದ್ರೆ ರಾಹುಲ್ ಗಾಂಧಿ ವಕ್ಫ್ ಬಿಲ್ ಸಂಬಂಧ ಮಾತೇ ಆಡ್ಲಿಲ್ಲ ಅನ್ನೋದು. ಉಳಿದಂತೆ ಈ ಬಿಲ್ ಜಾರಿಯಿಂದ ಏನೆಲ್ಲ ಅನುಕೂಲ ಇದೆ ಅನ್ನೋದನ್ನ ಈ ಹಿಂದೆ ಸಾಕಷ್ಟು ಎಪಿಸೋಡ್ಗಳಲ್ಲಿ ಹೇಳಿದ್ವಿ. ಈಗ ಮತ್ತೆ ಅದನ್ನ ರೀಕಾಲ್ ಮಾಡೋದಾದ್ರೆ, ಪ್ರಮುಖವಾಗಿ ಈ ಬಿಲ್ನಿಂದ ಸಿಕ್ಕ ಜಾಗಗಳನ್ನ ವಶಪಡಿಸಿಕೊಳ್ಳೋದು ಕಷ್ಟ ಆಗುತ್ತೆ. ಅಲ್ಲದೆ ದಾಖಲೆ ಇಲ್ಲದೆ ಯಾವ್ದಾದ್ರು ಒಂದು ಜಾಗವನ್ನ ವಶಪಡಿಸ್ಕೊಂಡ್ರೆ ಅದು ಗಮನಕ್ಕೆ ಬಂದ್ರೆ ಆ ಜಾಗ ಸರ್ಕಾರದ ವಶಕ್ಕೆ ಹೋಗುತ್ತೆ. ವಕ್ಫ್ ಸುಳಿಯಲ್ಲಿ ಸಿಕ್ಕಿ ಯಾರಾದ್ರೂ ತಮ್ಮ ಸ್ವಂತ ಜಾಗಗಳನ್ನ ಕಳೆದುಕೊಂಡ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ತಮ್ಮ ಜಾಗವನ್ನ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಬಹಳ ಪ್ರಮುಖವಾಗಿ ಇಡೀ ಹಳ್ಳಿಯನ್ನ ನಮ್ಮದು ಅಂತ ಹೇಳಿ ಅಲ್ಲಿನ ಮೂಲ ನಿವಾಸಿಗಳನ್ನ ಓಡಿಸೋದಕ್ಕೆ ಯಾವ ಅವಕಾಶ ಇರೋದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಡದೆ ಇಂಥ ಕೆಲಸಗಳನ್ನ ಮಾಡೋದಕ್ಕೆ ಮುಂದಾದ್ರೆ ಕಾನೂನು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಇನ್ನು ಪುರಾತನ ಹಾಗೂ ಐತಿಹಾಸಿಕ ದೇವಸ್ಥಾನಗಳನ್ನ ನಮ್ದು ಅಂತ ಕ್ಲೇಮ್ ಮಾಡಿದ್ರೆ ಹುಲ್ಲು ಕಡ್ಡಿಯೂ ಸಿಗೋದಿಲ್ಲ. ಬದಲಾಗಿ ಕಾನೂನನ್ನ ಎದುರಿಸಬೇಕಾಗತ್ತೆ. ಇನ್ನು ಅಕ್ರಮವಾಗಿ ವಶಪಡಿಸಿಕೊಂಡ ಜಾಗಗಳನ್ನ ಹಿಂಪಡೆದು ಅಲ್ಲಿ ಶಾಲೆ, ಆಸ್ಪತ್ರೆ, ಹೀಗೆ ಜನರಿಗೆ ಒಳಿತಾಗುವಂತಹ ಕೆಲಸಕ್ಕೆ ಬಳಸಿಕೊಳ್ಳಲಾಗುತ್ತೆ. ಒಟ್ನಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ತಿಳಿದುಕೊಳ್ತಾ ಹೋದಷ್ಟು ಇದು ನಮ್ಮ ದೇಶಕ್ಕೆ, ಅದರಲ್ಲೂ ಸದ್ಯದ ಪರಿಸ್ಥಿತಿಗೆ ತುಂಬಾನೇ ಅತ್ಯಗತ್ಯ ಅನ್ನೋದು ಗೊತ್ತಾಗ್ತಾನೆ ಹೋಗುತ್ತೆ. ಇನ್ನು ಬಹುತೇಕ ಎಲ್ಲಾ ಪಕ್ಷದ ಸದಸ್ಯರು ಈ ಬಗ್ಗೆ ದನಿ ಏರಿಸಿದ್ರು. ರಾಹುಲ್ ಗಾಂಧಿ ಸೈಲೆಂಟ್ ಆಗಿ ಇದ್ದಿದ್ದು ಯಾಕೆ ಅನ್ನೋದು ಎಲ್ಲರ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಆಫ್ಟರ್ ಎಫೆಕ್ಟ್ ಅನ್ನೋ ಹಾಗೆ ಬೇರೆ ಏನಾದರೂ ಪ್ಲಾನ್ ಮಾಡಿದ್ದಾರೋ ಅನ್ನೋ ಅನುಮಾನಕ್ಕೂ ಕೂಡ ದಾರಿ ಮಾಡಿ ಕೊಡ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.